ನಾನು ಕಳೆದ 30 ವರ್ಷಗಳಿಂದ ಔಷಧೀಯ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದೇನೆ. ರಾಸಾಯನಿಕಗಳ ವಾಸನೆ ಮತ್ತು ಗುಣಧರ್ಮಗಳು ನನಗೆ ಕಂಠಪಾಠ. ಕಾಫಿ ಕಪ್ ಮುಖದ ಹತ್ತಿರ ತರುತ್ತಿದ್ದಂತೆಯೇ ಕಾಫಿಯ ಸುಗಂಧದ ಜೊತೆಗೆ ಯಾವುದೋ ಒಂದು ವಿಚಿತ್ರವಾದ, ಕಟುವಾದ ರಾಸಾಯನಿಕ ವಾಸನೆ ನನ್ನ ಮೂಗಿಗೆ ಬಡಿಯಿತು. ಅದು ಕಾಫಿಯ ವಾಸನೆಯಲ್ಲ. ನನ್ನ ಹೆಸರು ರಾಜಶೇಖರ್. ಜನರು ನನ್ನನ್ನು ಒಬ್ಬ ಯಶಸ್ವಿ ಉದ್ಯಮಿ ಎಂದು ಗುರುತಿಸುತ್ತಾರೆ. ಶೂನ್ಯದಿಂದ ಈ ಸಾಮ್ರಾಜ್ಯವನ್ನು ಕಟ್ಟಿದವನು ನಾನು. ಇಂದು ನನ್ನ ಹೆಸರಿನಲ್ಲಿ 5 ಔಷಧೀಯ ಫಾರ್ಮಾಸ್ಯೂಟಿಕಲ್ ಕಂಪನಿಗಳಿವೆ. ಕಷ್ಟಪಟ್ಟು ಬೆಳೆಸಿದ ಈ ಆಸ್ತಿ ಕೇವಲ ಹಣವಲ್ಲ, ನನ್ನ ಬೆವರಿನ ಹನಿಗಳು. ಆದರೆ ವಯಸ್ಸಾಗುತ್ತಿದ್ದಂತೆ ಈ ಆಸ್ತಿಯನ್ನು ನನ್ನ 3 ಮಕ್ಕಳಿಗೆ ಸಮಾನವಾಗಿ ಹಂಚಬೇಕು ಎಂಬ ಆಸೆ ನನ್ನದಾಗಿತ್ತು. ನಾನು ಶೂನ್ಯದಿಂದ ಈ ಸಾಮ್ರಾಜ್ಯವನ್ನು ಕಟ್ಟಿದಾಗ ನನ್ನ ಮನಸ್ಸಿನಲ್ಲಿ ಇದ್ದದ್ದು ಒಂದೇ ಗುರಿ. ನನ್ನ ಮಕ್ಕಳು ನಾನು ಅನುಭವಿಸಿದ ಕಷ್ಟವನ್ನು ಅನುಭವಿಸಬಾರದು. ಇಂದು 5 ಔಷಧೀಯ ಕಂಪನಿಗಳು ನನ್ನ ಹೆಸರಿನಲ್ಲಿವೆ ಅಂದರೆ ಅದರ ಹಿಂದೆ ದಶಕಗಳ ಕಾಲದ ಶ್ರಮವಿದೆ. ಆದರೆ ವಯಸ್ಸಾಗುತ್ತಿದ್ದಂತೆ ಈ ಯಶಸ್ಸಿಗಿಂತ ಹೆಚ್ಚಾಗಿ ನನ್ನನ್ನು ಕಾಡುತ್ತಿರುವುದು ನನ್ನ ಮಕ್ಕಳ ಭವಿಷ್ಯ. ಒಬ್ಬ ತಂದೆಯಾಗಿ ನಾನು ಗಳಿಸಿದ ಪ್ರತಿಯೊಂದು ಪೈಸೆಯೂ ನನ್ನ 3 ಮಕ್ಕಳಿಗೆ ಸೇರಬೇಕೆಂಬುದು ನನ್ನ ಆಸೆ. ನನ್ನ ಈ ನಿರ್ಧಾರದ ಹಿಂದೆ ಅವರ ಮೇಲಿರುವ ಸಮಾನವಾದ ವಾತ್ಸಲ್ಯವೇ ಕಾರಣ. ಮಗಳು ಶ್ವೇತಾ ಹುಟ್ಟಿದಾಗ ನನ್ನ ಉದ್ಯೋಗ ಜೀವನ ಆರಂಭದ ಹಂತದಲ್ಲಿತ್ತು. ಅವಳು ನನ್ನ ಅದೃಷ್ಟದ ದೇವತೆ ಎಂದೇ ನಾನು ನಂಬಿದ್ದೇನೆ. ಅವಳು ಬೆಳೆದು ದೊಡ್ಡವಳಾದ ಮೇಲೆ ಅವಳನ್ನು ದೂರದ ಊರಿಗೆ ಕಳುಹಿಸಲು ನನ್ನ ಮನಸ್ಸು ಒಪ್ಪಲಿಲ್ಲ. ಅದಕ್ಕಾಗಿಯೇ ಇದೇ ಊರಿನ ಪ್ರಖ್ಯಾತ ಉದ್ಯಮಿಯ ಜೊತೆ ಅವಳ ವಿವಾಹ ಮಾಡಿಕೊಟ್ಟೆ. ಅವಳು ಈಗ ತನ್ನ ಅತ್ತೆ ಮನೆಯಲ್ಲಿ ಸುಖವಾಗಿದ್ದಾಳೆ. ಆಗಾಗ ಮನೆಗೆ ಬಂದು ನನ್ನ ಆರೋಗ್ಯದ ಬಗ್ಗೆ ವಿಚಾರಿಸುತ್ತಾಳೆ. ಅವಳ ಗಂಡನ ಉದ್ಯಮ, ಸಂಸಾರ ಎಲ್ಲವೂ ಸುಗಮವಾಗಿ ಸಾಗುತ್ತಿದೆ. ಮಗಳಿಗೆ ಆಸ್ತಿಯಲ್ಲಿ ಒಂದು ಭಾಗ ಕೊಟ್ಟರೆ ಅವಳಿಗೆ ಹೆಚ್ಚಿನ ಆರ್ಥಿಕ ಭದ್ರತೆ ಸಿಗುತ್ತದೆ ಎಂಬುದು ನನ್ನ ಆಲೋಚನೆ. ಹಿರಿಯ ಮಗ ಕಿರಣ್ ನನ್ನ ನೆರಳಿನಂತೆ ಬೆಳೆದಿದ್ದಾನೆ. ನಾನು ಕಂಪನಿಯಲ್ಲಿ ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರದಲ್ಲೂ ಅವನು ನನ್ನ ಜೊತೆಗಿರುತ್ತಾನೆ. ಮಗನಿಗೊಂದು ಒಳ್ಳೆಯ ಸಂಬಂಧ ತರಬೇಕು ಎಂದು ಯೋಚಿಸಿ ನಮ್ಮ ದೂರದ ಸಂಬಂಧಿಕರ ಹುಡುಗಿ ಕವಿತಾಳನ್ನು ಸೊಸೆಯಾಗಿ ಮನೆಗೆ ತಂದೆವು. ಕವಿತಾಳನ್ನು ನೋಡಿದಾಗ ಅವಳು ತುಂಬಾ ಸಂಸ್ಕಾರವಂತಳು ಎನಿಸಿತ್ತು. ಅವಳು ಯಾವಾಗಲೂ ಸ್ವಲ್ಪ ಗಂಭೀರ ಸ್ವಭಾವದವಳು, ಮಾತನಾಡುವುದು ತುಂಬಾ ಕಡಿಮೆ. ಮೊದಲಿನಿಗೆ ನಾನು ಇದನ್ನು ಅವಳ ವಿನಯ ಎಂದುಕೊಂಡಿದ್ದೆ. ಶ್ರೀಮಂತ ಮನೆಯ ಸೊಸೆಯಾಗಿ ಬಂದರೂ ಅವಳು ಅಹಂಕಾರ ತೋರದೆ ಮನೆಯ ಕೆಲಸಗಳಲ್ಲಿ ತೊಡಗಿಕೊಳ್ಳುತ್ತಿರುವುದನ್ನು ಕಂಡು ನಮಗೆ ಹೆಮ್ಮೆಯಿತ್ತು. ಆದರೆ ಆ ಮೌನದ ಹಿಂದೆ ಇಂತಹ ದೊಡ್ಡ ಆಸೆ ಅಡಗಿದೆ ಎಂದು ನಾನು ಯೋಚಿಸಿರಲಿಲ್ಲ. 2ನೇ ಮಗ ಸುಹಾಸ್ ಈಗ ತಾನೇ ಜಗತ್ತನ್ನ ನೋಡುತ್ತಿದ್ದಾನೆ. ಎಂಜಿನಿಯರಿಂಗ್ ಓದುತ್ತಿರುವ ಅವನಿಗೆ ನಮ್ಮ ಕಂಪನಿಯ ತಾಂತ್ರಿಕ ವಿಭಾಗವನ್ನು ಆಧುನೀಕರಿಸುವ ದೊಡ್ಡ ಜವಾಬ್ದಾರಿ ನೀಡಬೇಕು ಎಂಬುದು ನನ್ನ ಕನಸು. ಅವನು ಇನ್ನೂ ಹರೆಯದ ಹುಡುಗನಾಗಿದ್ದರಿಂದ ಅವನಿಗೆ ಆಸ್ತಿ ಹಂಚಿಕೆಯ ಗಹನತೆ ಸರಿಯಾಗಿ ತಿಳಿದಿಲ್ಲ. ಅಣ್ಣ ಮತ್ತು ಅಕ್ಕನ ಜೊತೆ ಅವನು ತುಂಬಾ ಅನ್ಯೋನ್ಯವಾಗಿದ್ದಾನೆ. ಆದರೆ ಸೊಸೆ ಕವಿತಾಳ ದೃಷ್ಟಿಯಲ್ಲಿ ಸುಹಾಸ್ ಒಬ್ಬ ಪ್ರತಿಸ್ಪರ್ಧಿಯಂತೆ ಕಾಣುತ್ತಿದ್ದಾನೆ ಎಂಬುದು ನನಗೆ ತಡವಾಗಿ ತಿಳಿಯಿತು. ಕವಿತಾ ನಮ್ಮ ಮನೆಗೆ ಬಂದ ಮೇಲೆ ಎಲ್ಲವೂ ಚೆನ್ನಾಗಿಯೇ ಇತ್ತು. ಆದರೆ ಆಸ್ತಿ ಹಂಚಿಕೆಯ ಮಾತು ಬಂದಾಗ ಅವಳ ಮುಖದಲ್ಲಿನ ಭಾವನೆಗಳು ಬದಲಾಗುವುದನ್ನು ನಾನು ಗಮನಿಸುತ್ತಿದ್ದೆ. ನಾನು ಆಸ್ತಿಯನ್ನು 3 ಭಾಗ ಮಾಡುತ್ತೇನೆ ಎಂದು ಘೋಷಿಸಿದ ದಿನದಿಂದ ಅವಳು ನನ್ನ ಮಗ ಕಿರಣ್ನ ಮನಸ್ಸನ್ನು ಬದಲಿಸಲು ಪ್ರಯತ್ನಿಸುತ್ತಿದ್ದಳು. ಇದು ನಿಮ್ಮ ಅಪ್ಪ ಸ್ವಂತವಾಗಿ ಗಳಿಸಿದ ಆಸ್ತಿ. ಇದರಲ್ಲಿ ನಿಮ್ಮ ಅಕ್ಕನಿಗೆ ಮತ್ತು ತಮ್ಮನಿಗೆ ಯಾಕೆ ಪಾಲು ಕೊಡಬೇಕು ಎಂಬುದು ಅವಳ ವಾದವಾಗಿತ್ತು. ಆದರೆ ಕಿರಣ್ ಒಬ್ಬ ಪ್ರಾಮಾಣಿಕ ವ್ಯಕ್ತಿ. ಅವನು ಅವಳ ಮಾತುಗಳಿಗೆ ಕಿವಿಗೊಡಲಿಲ್ಲ. ತನ್ನ ಸಂಚು
ಮಗನ ಹತ್ತಿರ ನಡೆಯದಿದ್ದಾಗ ಅವಳು ನೇರವಾಗಿ ನನ್ನನ್ನೇ ಗುರಿಯಾಗಿಸಿಕೊಂಡಳು ಎಂಬುದು ಆ ಬೆಳಗಿನ ಕಾಫಿಯ ಘಟನೆಯಿಂದ ಸಾಬೀತಾಯಿತು. ನನ್ನ ಮಕ್ಕಳೆಲ್ಲರೂ ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದವರು. ಅವರೆಲ್ಲರೂ ಒಗ್ಗಟ್ಟಾಗಿರಲಿ ಎಂಬುದು ನನ್ನ ಆಸೆ. ಆಸ್ತಿ ಎಂಬುದು ಇಂದು ಇರುತ್ತದೆ, ನಾಳೆ ಹೋಗುತ್ತದೆ. ಆದರೆ ನಾನು ಕಟ್ಟಿದ ಈ ಔಷಧೀಯ ಸಾಮ್ರಾಜ್ಯ ನನ್ನ ಮಕ್ಕಳ ಮೂಲಕ ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡಲಿ ಎಂಬ ಸಂಕಲ್ಪ ನನ್ನದು. ಆದರೆ ಕವಿತಾಳ ಅತಿಯಾದ ಆಸೆ ನಮ್ಮ ಮನೆಯ ಶಾಂತಿಯನ್ನು ಕದಡಲು ಮುಂದಾಗಿತ್ತು. ಒಂದು ಬೆಳಗ್ಗೆ ನಾನು ಮನೆಯ ವರಾಂಡಾದಲ್ಲಿ ಕುಳಿತು ಮುಂದಿನ ಆಸ್ತಿ ಹಂಚಿಕೆಯ ಪತ್ರಗಳನ್ನು ಪರಿಶೀಲಿಸುತ್ತಿದ್ದೆ. ಮನಸ್ಸಿನಲ್ಲಿ ಒಂದು ನೆಮ್ಮದಿ. ಮಕ್ಕಳೆಲ್ಲರೂ ಸುಖವಾಗಿದ್ದಾರೆ. ಆಸ್ತಿ ಹಂಚಿಕೆಯಾದರೆ ನನ್ನ ಜವಾಬ್ದಾರಿಯೂ ಮುಗಿಯುತ್ತದೆ ಎಂದುಕೊಂಡೆ. ಅಷ್ಟರಲ್ಲಿ ಕವಿತಾ ಕೈಯಲ್ಲಿ ಒಂದು ಕಪ್ ಕಾಫಿ ಹಿಡಿದು ಬಂದಳು. ಮಾವಯ್ಯ, ನಿಮ್ಮ ಕಾಫಿ ಎಂದು ಮಂದಹಾಸ ಬೀರುತ್ತಾ ಕಪ್ ಇಟ್ಟಳು. ನಾನು ಅವಳನ್ನು ನೋಡಿ ನಕ್ಕ ಪಕ್ಕಕ್ಕೆ ಇಟ್ಟೆ. ಅವಳು ಅಲ್ಲಿಯೇ ನಿಂತಿದ್ದಳು. ಸಾಮಾನ್ಯವಾಗಿ ಅವಳು ಕಾಫಿ ಕೊಟ್ಟು